ಆಮ್ಯಾಕಿಂದೇನ್ ಮಾವ ನಂಗೆ ಕೈ ಕಾಲು ಆಡ್ಲಿಲ್ಲ ಅಂತೀನಿ. ಬಾರು ತಂಗಿರೆಲ್ಲ ಬಂದು ನಂಗೆ ಸಮಾಧಾನ ಮಾಡಿದ್ರು. ಏನು ಹೇಳ್ತಿದ್ಯೋ ಶಿವು ನೀನು? ಏನು ಅನ್ಕೊಂಡಿದ್ದಾರೆ ಅವ್ರು ನಿನ್ನ? ಯಾರು ನೀನು? ಈ ಮಾರಿಗುಡಿ ದೇವರು ವೀರಭದ್ರನ ಅಳಿಯ, ಡಾಕ್ಟರ್ ಪಾರ್ವತಿ ಗಂಡ. ಅವ್ರಿಷ್ಟ ಬಂದಂಗೆ ಮಾತಾಡೋದಕ್ಕೆ, ಇಷ್ಟ ಬಂದಂಗೆ ನಡ್ಸ್ಕೊಳ್ಳೋದಕ್ಕೆ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅವ್ರು ನಿನ್ನ? ಹಾಂ ಅಲ್ಲ, ಹೆಣ್ಣಿನ ಕಡೆಯವರು ಅಂದರೆ ಏನು ತಮಾಷೆನ ಅವ್ರಿಗೆ? ಒಂದು ಮದುವೆ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಿದೆಯಾ ಅವ್ರಿಗೆ? ಅಂಥದ್ರಲ್ಲಿ ರಾತ್ರಿ ಫೋನ್ ಮಾಡಿ ನಿಶ್ಚಿತಾರ್ಥ ಇಟ್ಕೊಳ್ಳಿ ಅಂದರೆ ನಿಶ್ಚಿತಾರ್ಥ ಅಂದರೆ ಹೆಂಗೆ? ಅಯ್ಯೋ ಮಾವ, ವಸಿ ಸಮಾಧಾನ ಅನ್ಕೊಳ್ಳಿ ಮಾವ, ನೀರು ಕುಡೀರಿ. ಶಿವು, ನಾನು ಸತ್ರು ನೀನು ತೊಂದರೆ ಆಗಬಾರ್ದು ಕಣೋ. ಪಾಪ ಕಾಸು ಕೂಡಾಕಿ ಎಲ್ಲ ತಂಗಿರ್ನು ಒಂದು ದಡ ಸೇರಿಸ್ಬೇಕು ಅಂತ ಎಷ್ಟು ಕಷ್ಟಪಡ್ತಿದೀಯ ನೀನು. ನಿನಗೆ ಯಾರಾದರೂ ಗುಂಡು ಸೂಜಿ ಚುಚ್ಚಿದ್ರು ನನ್ನ ಎದೆಯಲ್ಲಿ ಕತ್ತಿ ಇರ್ದಂಗೆ ಆಗುತ್ತೆ ಕಣೋ. ನೋಡು ಶಿವು, ಈ ಕ್ಷಣಕ್ಕೆ ನಾನು ಅವ್ರ ಮನೆಗೆ ಹೋಗಿ ಎಲ್ಲರದ್ದು ಜನ್ಮ ಜಾಲಾಡಬೇಕು ಅನ್ಸುತ್ತೆ. ಆ ಸೋಮೇಗೌಡನೋ ನಾಗೇಗೌಡನೋ ಆಗಿದ್ದಿದ್ರೆ ಇದನ್ನೇ ಮಾಡ್ತಿದ್ದೆ. ಆದರೆ ಆ ಮನುಗೌಡ್ರ ಎದುರುಗಡೆ ನಾನು ಹೀಗೆಲ್ಲ ಮಾತಾಡೋಕ್ಕಾಗುತ್ತೇನೋ? ಅಯ್ಯೋ ಮಾವ, ನೀವು ಇಷ್ಟೆಲ್ಲ ಕೋಪ ಮಾಡ್ಕೋಬೇಡಿ. ನೀವು ಹಿಂಗೆಲ್ಲ ಕೋಪ ಮಾಡ್ಕೊಂಡ್ರೆ ನಿಮ್ಮ ಆರೋಗ್ಯ ಏನಾಗಬೇಕು? ಮಾವ, ನೀವೇನು ಚಿಂತೆ ಮಾಡಬೇಡಿ, ನೆಮ್ಮದಿಯಾಗಿರಿ. ನಾವು ಆಗ್ಲೇ ಎಲ್ಲದಕ್ಕೂ ಒಪ್ಕೊಂಡಾಗೈತೆ. ಅಯ್ಯೋ, ಒಪ್ಕೊಂಡೇ ಬಿಟ್ಟಿಯೇನೋ? ರಾತ್ರಿಲಿ ಅಷ್ಟೆಲ್ಲ ಹೇಗೋ ಸಿದ್ಧ ಮಾಡ್ತೀಯಾ? ಮಾವ, ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು. ನಾನು ಬೆಟ್ಟನೇ ಕಿತ್ಕೊಬಂದು ನಿಮ್ಮ ಮುಂದೆ ಇಟ್ಬಿಡ್ತೀನಿ. ಓಹೋ, ಸೇಮ್ ಗೆಲ್ದಿರೋ ಮಾವ, ಅದಕ್ಕೆ ಅಪ್ಪ ಅಳಿಯ. ಮಾವ, ನೀವೇ ನಮ್ಮ ರಾಣಿ ಮದುವೆಗೆ ಈಟೊಂದು ತಲೆ ಕೆಡಿಸ್ಕೊಂಡಿರುವಾಗ ಇನ್ನು ಅಣ್ಣನಾಗಿ ನಾನು ಏನು ಬೇಕಾನ ಮಾಡ್ಬಿಡ್ತೀನಿ. ಶಿವು, ನನ್ನ ಆಶೀರ್ವಾದ ನಿನ್ನ ಮೇಲೆ ನಾನು ಮಣ್ಣಿಗೆ ಹೋಗೋವರೆಗೂ ಇರುತ್ತೆ ಕಣೋ. ಅಯ್ಯೋ ಮಾವ, ಬಿಡ್ತು ಅನ್ನಿ, ಸರತ್ನಲ್ಲಿ ಯಾಕಿಂತ ಮಾತನಾಡ್ತೀರಾ? ಹೇ ಶಿವು, ನಾನಿರುವಾಗ ನಿಮ್ಗೇನು ಆಗಲ್ಲ ಅಂತ ನೀನು ಮಾತ್ಗೂ ಹೇಳ್ತಿರ್ತೀಯ ಅಲ್ವೇನೋ? ಅದಕ್ಕೆ ನಾನು ಹೇಳ್ದೆ ಕಣೋ. ನೋಡೋ, ಆ ಯಮಾನೆ ಬಂದು ನನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ನಿನ್ನ ಮುಂದೆ ನಿಂತರೆ ನನ್ನನ್ನು ಭೂಮಿ ಬಿಟ್ಟು ಕಳಿಸಲ್ಲ ಅಂತ ನೀನು ಅಡ್ಡ ನಿಂತ್ಬಿಡ್ತೀಯ. ಮಾವ, ಬಹು ದೊಡ್ಡ ಮಾತು ಮಾವ. ಅದು ಬಿಡಿ ಮಾವ, ಇವಾಗ ಬೆಳಗ್ಗೆ ಗಂಟ ಟೈಮ್ ಐತೆ. ನಾವು ಹೆಂಗಾನ ಉಸಿರು ಕಟ್ಟಿ ಎಲ್ಲ ತಯಾರು ಮಾಡ್ಕೊತೀವಿ. ಆದರೆ ನೀವೇ ಮುಂದೆ ನಿಂತು ಎಲ್ಲ ಕೆಲಸನೂ ಮಾಡ್ಕೊಡ್ಬೇಕು ಮಾವ.